ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತು ಏನು ಮುಳಬಾಲ್ ತಾಲೂಕಲ್ಲಿ ಕೆಬೈಪಲ್ಲಿ ರಸ್ತೆಯಲ್ಲಿ ಮುತ್ಯಾಲಪೇಟೆಯಲ್ಲಿ ಶಿವಕೇಶ್ ನಗರದಲ್ಲಿ ಉದ್ಭವಲಿಂಗೇಶ್ವರ ದೇವರ ಒಂದು ಮುಂದೆ ಅವರು ನಮ್ಮ ಸೆಲುವಮ್ಮ ಮತ್ತು ಖಾಲಿ ಜಾಮಪ್ಪ ಅವ್ರಿಗೆ ಇವತ್ತು ನಮ್ಮ ತಾಲೂಕು ದಕ್ಷ ಆಡಳಿತ ಮಾಡಿ ನಡೆಸುತ್ತಾ ಇರ್ತಕ್ಕಂಥ ನಮ್ಮ ಕಾಡಲ್ಲಿ ನಾಗರಾಜನವರು KMF ಡೈರೆಕ್ಟ್ರು, ಅದೇ ರೀತಿ ಇನ್ನೊಬ್ಬ ಯುವ ನಾಯಕರಾಗಿರ್ತಕ್ಕಂಥ ಇಬ್ಬರು ಯುವ ನಾಯಕರಾಗಿರ್ತಕ್ಕಂಥ ಶಾಮೇಗೌಡರು, ಇನ್ನೊಬ್ಬ ಡೈರೆಕ್ಟ್ರು ಯುವ ನಾಯಕರವರು, ಅದೇ ರೀತಿ ನಮ್ಮ MD ಅವರು ಬಂದವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ. ಇದಕ್ಕೆ ನಮ್ಮ ರಾಜು, ನಮ್ಮ ರಾಮಾಂಜಿ ಮತ್ತು ನಮ್ಮ ದೇವಸ್ಥಾನ ಅಧ್ಯಕ್ಷರು ಮತ್ತು ಪ್ರಭಾಕರು ಮತ್ತು ಎಲ್ಲ ನಾಯಕರುಗಳು ಮತ್ತು ತಿರಳ್ಳಿ ಸತೀಶು ಮತ್ತು ಠಾಕೂರ್ ಸಿಂಗು ಇವರೆಲ್ಲ ಕೂಡ ಇವರ ಒಂದು ಸಹಕಾರದಿಂದ ಇವತ್ತು ಯಾವತ್ತೂ ಮಾಡಬೇಕಾಗಿತ್ತು. ಕಾಡೇಪಲ್ಲಿ ನಾಗರಾಜನ ಕೇಳಿದ್ವು ನಾವು, ಇಲ್ಲೊಂದು ಪಾಯಿಂಟ್ ಮಾಡಲೇಬೇಕನ್ನ ಅಂತ ಕೇಳಿದ್ವು. ಅದು ಸುಮ್ಮನೆ ಎದ್ಬಿಟ್ಟು ಇಲ್ಲ ಅಲ್ಲೊಂದಿದೆ ಇಲ್ಲೊಂದಿದೆ ಅಂತ ಹೇಳ್ಕೊಂಡು ಬಂದರು. ಸೊ ಅದು ಇವತ್ತು ನಮ್ಮ ರಾಜು ಅವರು, ನಮ್ಮ ರಾಮಾಂಜಿ ಇವರೆಲ್ಲ ನಮಗೆ ಸೆಲುವಮ್ಮ ಅವ್ರನ್ನ ಹೇಳಿದ್ರು, ಆ ಸಿ ವಿ ಗೋಪಾಲ್ ಅಂತ ಕೇಳಿ ಒಂದು ಜಾಗ ಮಾಡಬೇಕು ಅಂತ. ಅವ್ರು ಬಂದು ಕೇಳಿದಾಗ ಆಯ್ತಮ್ಮ ಮಾಡಿಕೊಡ್ರಿ, ನೀನು ಇಷ್ಟು ಚೆನ್ನಾಗಿ ಮಾಡ್ಕೋಬೇಕು, ಒಳ್ಳೆ ವ್ಯಾಪಾರ ಮಾಡ್ಕೋಬೇಕು, ಗಲಾಟೆ ಇಲ್ಲದ್ರೆ ಒಳ್ಳೆ ಜಾಗದಲ್ಲಿ ದೇವ್ರ ಮುಂದೆ ಮಾಡ್ತಾ ಇರೋದು. ಯಾಕಂದರೆ ಅವರು ಒಳ್ಳೆ ಮನಸ್ಸಿಂದ ಇವತ್ತು ಕಾಡೇಪಲ್ಲಿ ನಾಗರಾಜನ್ ಅವರು ಮತ್ತು ಶಾಮೇಗೌಡರು ಮತ್ತು MD ಅವರು, ಅವರ ಅಧಿಕಾರಿಗಳೆಲ್ಲ ಕೂಡ ಒಳ್ಳೆ ಮನಸ್ಸಿಂದ ಒಳ್ಳೆ ಜಾಗ ಕೊಟ್ಟಿದ್ವಿ. ಆ ಜಾಗಕ್ಕೆ ಒಳ್ಳೆ ಕಲೆ, ನಮ್ಮ ಮುತ್ತಾಲಪೇಟೆ ನಾವು ಸ್ವೀಕರಿಸುವ ಒಂದು ಕಲೆ ಬಂದಂಗಿದೆ. ಇವತ್ತು ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ಆ ಮಾಲೀಕರಿಗೆ ಹೇಳ್ತಾ, ಈಗಾಗಲೇ ಇದಕ್ಕೆ ಸಹಕರಿಸಿರ್ತಕ್ಕಂಥ ಇನ್ನೊಂದು ಸಲ ಕಾಡೇಪಲ್ಲಿ ನಾಗರಾಜನಿಗೂ ಶಾಮೇಗೌಡರಿಗೂ ಅವರು ಭಗವಂತ ಈಶ್ವರ ಎದುರುಗಡೆನೇ ಇದ್ದಾರೆ. ಅವ್ರೇನೇನು ಅಂದ್ಕೊಳ್ಳೋದ ಭಗವಂತ ಈಶ್ವರ ಉದ್ಭವಲಿಂಗೇಶ್ವರ. ಯಾಕಂದರೆ ಅಲ್ಲಿ ಉದ್ಭವಲಿಂಗೇಶ್ವರ ಅಂದರೆ ಅಲ್ಲಿ ಲಿಂಗ ಹುಟ್ಟಿರೋದು, ನಾವೇನು ವಿಗ್ರಹ ಇಟ್ಟಿರೋದಲ್ಲ, ಹುಟ್ಟಿರೋದು ಭಾಳ ಸತ್ಯ. ಇಲ್ಲಿ ಇಂಥ ಜಾಗದಲ್ಲಿ ಮಾಡೋದಕ್ಕೋಸ್ಕರ ನೀವೇನೇನು ಅಂದ್ಕೊಂಡಿರೋ ಭಗವಂತ ನಿಮ್ಮ ಮನೆಗೆಲ್ಲ ಸಹಕಾರ ಮಾಡಲಿ ಅಂತ ಈಗಾಗಲೇ ಮೊನ್ನೆ ಹೋಮ ಮಾಡಿ ಸುಮಾರು 1,000 ಜನ ಕರೆಸಿ ಎಲ್ಲ ಮನೆಗಳಿಗೂ ಒಳ್ಳೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಮಾಡಿರ್ತೀರಿ. ಅದರಿಂದ ಪಕ್ಷಾತೀತವಾಗಿ ಜಾತ್ಯತೀತ ಎಲ್ಲರಿಗೂ ಕರೆಸ್ತಿದ್ದೀವಿ ನೀವು. ಅದೇ ರೀತಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ನಾವೇನು ಇಲ್ಲಿ JDS ಕಾಂಗ್ರೆಸ್ ಅಂತೇನಿಲ್ಲ, ಇಲ್ಲಿ ನಾವು ಇಲ್ಲಿ ಒಂದು ಪಾರ್ಲರ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಒಳ್ಳೆ ಮನಸ್ಸಿಂದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೊಂದು ಸಲ ಧನ್ಯವಾದಗಳು ಹೇಳ್ತಾ ನಾನು ನಮಸ್ಕಾರ ಮಾಡ್ತಾ ಮುಗಿಸ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ಇಲ್ಲಿ ನಮ್ಮ ನಂದಿನಿ ಪಾರ್ಲರ್ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪೂರ್ವ ಕ್ಷೇತ್ರದ ನಿರ್ದೇಶಕರು ಕಾಡೇನಹಳ್ಳಿ ನಾಗರಾಜನ್ನವರೇ ಮತ್ತು ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ BV ಶಾಮಣ್ಣವರೇ, ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನವರೇ, ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ CV ಗೋಪಾಲಣ್ಣವರೇ ಮತ್ತು ರಾಮಾಂಜಿ ಅನ್ನವರೇ, ರಾಜು ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಈ ಭಾಗದ ಎಲ್ಲ ಮುಖಂಡರೇ, ನಾಯಕರೇ, ನಮ್ಮ ಶಾಮಣ್ಣವ್ರು ಹೇಳಿದಂಗೆ ಯಾವಾಗ ಉತ್ಪನ್ನಗಳು ನಂದಿನಿಯಲ್ಲಿ ಉತ್ಪನ್ನಗಳು ಯಾವಾಗ ಸೇಲ್ ಜಾಸ್ತಿ ಆಗುತ್ತೋ, ಮಾರಾಟ ಜಾಸ್ತಿ ಆಗುತ್ತೋ, ಆವಾಗ ನಮ್ಮ ರೈತರಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಹಾಲನ್ನು ಜಾಸ್ತಿ ಹಾಕ್ಬೋದು, ಅದರ ರೇಟು ಕೂಡ ತಕ್ಕನಂಗೆ ಬರುತ್ತೆ. ಯಾಕೆಂತಂದರೆ ಯಾವಾಗ ಉತ್ಪನ್ನಗಳು ಸೇಲ್ ಆಗೋ ಮೂಮೆಂಟ್ ಜಾಸ್ತಿ ಆದಾಗ ರೈತರ ಹಾಲಿಗೆ ಬೇಡಿಕೆ ಬರುತ್ತೆ. ಅದಕ್ಕಾಗಿ ಎಲ್ಲ ರೈತರು ಕೂಡ ಸರ್ಕಾರಿ ಡೈರಿಗಳಿಗೆ ಹಾಲು ಹಾಕಬೇಕು ಅಂತ ನಾನು ಮನವಿ ಮಾಡ್ತಾ, ಮತ್ತು ಏನು ಇವತ್ತಿನ ದಿನ ಇಲ್ಲಿ ಮಲ್ಲಿಗೆ ಉದ್ಘಾಟನೆ ಆಗಿದೆಯೋ, ಈ ಮಲ್ಲಿಗೆ ಓನರ್ ಕೂಡ ಸಮೃದ್ಧಿಯಾಗಿ ವ್ಯಾಪಾರ ಆಗಲಿ, ಈ ಕಡೆ ಗ್ರಾಹಕರು ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನನ್ನು ಕರೆದು ಈ ಅವಕಾಶಕ್ಕೆ ನಿಮ್ಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರಾರಂಭ ಆಗಬೇಕಂತಂದರೆ ಮುಖ್ಯವಾಗಿ ನಾನು ನಮ್ಮ ಶಾಮಣ್ಣನ ಮತ್ತು ನಾಗಣ್ಣನ ಕೇಳಿದೆ. ಅವರು ಮಾತಾಡಿದ್ರು, ನೋಡಪ್ಪ ನಗರದಲ್ಲಿ ನಾವು ಯಾವುದೇ ಮಳಿಗೆ ಪ್ರಾರಂಭ ಮಾಡಬೇಕಂದ್ರೆ ಒಂದು ಮಾತು ನೀನು ನಂಬರ್ ಮುಳ್ಳೆ ತಿಳಿಸು ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಮುಳ್ಳಣ್ಣಿಗೆ, ಅಣ್ಣ ಅಂತಂದ್ಬಿಟ್ಟು. ಸರಿಯಪ್ಪ ನಾನು ಶಾಮೇಗೌಡರಿಗೆ ಹೇಳ್ತೀನಿ ಅಂತ ಶಾಮೇಗೌಡರು ಹೇಳಿದ್ರು. ಆಯಿತು, ಅವರೊಂದು ನಾಗಣ್ಣವರ ಅಮೃತದಿಂದ ಪ್ರಾರಂಭ ಆಗಿದೆ. ಮುಖ್ಯವಾಗಿ ನಾನು ಒಂದು ಮಾತು ಹೇಳ್ತೀನಿ, ಗ್ರಾಹಕರಿಗೆ ಮತ್ತು ನಮ್ಮ ರೈತರಿಗೆಲ್ಲ ಗ್ರಾಹಕರಿಗೆ, ನಂದಿನಿ ನಾವು ಏನಕ್ಕೆ ಉಪಯೋಗಿಸ್ಬೇಕಂತಂದರೆ ನಂದಿನಿಯಲ್ಲಿ ಪ್ರಿಸರ್ವೇಟಿವ್ಸ್ ಕಮ್ಮಿ ಇರ್ತದೆ. ನೀವು ಬೇರೆ ದೊಡ್ಡ ತೊಗೊಳ್ಳಿ, ಇನ್ನೊಂದು ತೊಗೊಳ್ಳಿ, ಮತ್ತೊಂದು ತೊಗೊಳ್ಳಿ, ಅದರಲ್ಲಿ ಪ್ರಿಸರ್ವೇಟಿವ್ ಜಾಸ್ತಿ ಇರ್ತದೆ, ಕೆಮಿಕಲ್ಸ್ ಜಾಸ್ತಿ ಇರ್ತದೆ. ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ನಂದಿನಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿ ಹೋಟ್ಲ್ ಮಾಲೀಕರಿಗೆ ನಿಮ್ಮ ಒಂದು ಸರ್ಕಾರದ ವತಿಯಿಂದ ಆಗಿರ್ಬೋದು, ಆಡಳಿತ ಮಂಡಳಿ ಆಗಿರ್ಬೋದು, ಹೋಟ್ಲ್ನವರು ಬೇರೆಯವರೆಲ್ಲರೂ ನಂದಿನಿ ಉಪಯೋಗಿಸ್ಬೇಕಂತ ನೀವು ತಾಕೀತು ಮಾಡಬೇಕು ನಿಮ್ಮ ಕಡೆಯಿಂದ. ಅದು ಜಾಸ್ತಿ ಆದಾಗ, ಕನ್ಸ್ಯೂಮ್ ಜಾಸ್ತಿ ಆದಾಗ ಅದು ಅನುಕೂಲ, ನೇರವಾಗಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ಮಳಿಗೆಗೆ ನಾವು ದೊಡ್ಡವರೆಲ್ಲ ಬಂದಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ, ಒಳ್ಳೆ ರೀತಿ ನಡೀಲಿ, ನಮ್ಮ ಜಾಮಣ್ಣವ್ರಿಗೆ ಒಳ್ಳೇದಾಗಲಿ. ಯಾಕಂದರೆ ಅವ್ರ ಪಾಪ ಬಡವರು ಅನ್ನೋರು ಕೇಳ್ಕೊಂಡಾಗ ಈ ರೀತಿ ಅವ್ರು ಒಂದೇ ಮಾತಾಡಿ ನಾಗಣ್ಣ ಮತ್ತು ಶಾಮಣ್ಣವರು, ನೋಡ್ರಪ್ಪ ಯಾರಿಗನ್ನ ಮಾಡಿರಿ, ಒಂದು ಬಡವ್ರಿಗೆ ಇದು ಮಾಡಿರಿ ಅಂತ ಅಂದ್ಬಿಟ್ಟು. ಅದೇ ರೀತಿ ನಾವು ಈ ದೇವಸ್ಥಾನದ ಅಭಿವೃದ್ಧಿ ಮಂಡಳಿ ವತಿಯಿಂದ
ಸಿ ವಿ ಗೋಪಾಲ್ ಅವ್ರು ಕೇಳ್ಕೊಂಡ್ರೆ ಅಣ್ಣ ಯಾರಿಗೆ ಮಾಡೋಣ ಅಂತ ಅಂದ್ಬಿಟ್ಟು, ಇಲ್ಲಪ್ಪ ಪಾಪ ಜಾಮೂರು ತುಂಬ ಇದರಲ್ಲಿದ್ದಾರೆ, ಆತನಿಗೆ ವಯಸ್ಸಾಯಿತು, ಆತನಿಗೆ ಹಾಕೊಳ್ಳೋಣ ಅಂತ ಅವ್ರು ಹೇಳಿದ್ರು. ಅದೇ ರೀತಿ ನಮ್ಮ ಶಂಕರಣ್ಣ ಅವ್ರ ಆತ್ಮೀಯರು, ಜಾಮಣ್ಣವ್ರ ಆತ್ಮೀಯರು ಎಲ್ಲರಿಗೂ ಸೇರಿ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಈ ಮಾರುಕಟ್ಟೆ ಅನ್ನೋದು ಡೈರಿಯ ಒಂದು ಮುಖವಾಡ ಇದ್ದಂತೆ. ಇಂಗ್ಲೀಷಲ್ಲಿ ಹೇಳ್ತಾರೆ ಫೇಸ್ ಆಫ್ ದಿ ಡೈರಿ ಅಂತ, ಮಾರ್ಕೆಟಿಂಗ್ ಇಸ್ ದ ಫೇಸ್ ಆಫ್ ದಿ ಡೈರಿ ಅಂತ. ಕೋಲಾರ ಹಾಲು ಒಕ್ಕೂಟ ಮುಖಾಂತರ ನಾವು ರೈತರು ಉತ್ಪಾದನೆ ಮಾಡಿದ ಹಾಲನ್ನು ಏಜೆಂಟ್ಗಳ ಮುಖಾಂತರ, ಪಾರ್ಲರ್ಗಳ ಮುಖಾಂತರ, ನಾವು ಇನ್ಸ್ಟಿಟ್ಯೂಷನ್ ಸಪ್ಲೈ ಮಾಡೋದ್ರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲೇ 16 ಹಾಲು ಒಕ್ಕೂಟ ಇದೆ. 16 ಹಾಲು ಒಕ್ಕೂಟದಲ್ಲಿ ನಾವು ಮಾರ್ಕೆಟಿಂಗಲ್ಲಿ ನಂಬರ್ 1 ಇದ್ದೀವಿ. ಯಾಕೆ ಅಂತಂದರೆ ಈಗ ನಮ್ಮ ನಿರ್ದೇಶಕರುಗಳ ಮುಖಾಂತರ, ನಮ್ಮ ಮಾರುಕಟ್ಟೆ ಅಧಿಕಾರಿಗಳ ಮುಖಾಂತರ ಈ ಥರ ಪಾರ್ಲರ್ಗಳು ಮಾಡೋದ್ರ ಮುಖಾಂತರ ನಾವು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು ಹಾಲು ಮಾರಾಟ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲೇ 16 ಒಕ್ಕೂಟಗಳಲ್ಲಿ ಕೂಡ ನಾವು ಹೈಯೆಸ್ಟ್ ಪಾರ್ಲರ್ಗಳು ಮಾಡಿದ್ದೀವಿ. ಬೆಂಗಳೂರು ಡೈರಿನೂ ಕ್ರಾಸ್ ಮಾಡ್ತಾ ಇದ್ದೀವಿ. ಬೇರೆ ಮಂಡ್ಯ ಡೈರಿ ಇರ್ಬೋದು, ಮೈಸೂರು ಡೈರಿ ಇರ್ಬೋದು, ಹೈಯೆಸ್ಟ್ ಪಾರ್ಲರ್ಗಳು ನಾವು KMFನಲ್ಲಿ ಇದನ್ನು ನೋಡಿದಾಗ 3-4 ವರ್ಷದಿಂದ ಹೈಯೆಸ್ಟ್ ಪಾರ್ಲರ್ಗಳು ನಾವೇ ಮಾಡ್ತಾ ಇದ್ದೀವಿ. ಈ ಮಾರುಕಟ್ಟೆಯನ್ನು ಕೂಡ ನಾವು ಆಂಧ್ರಕ್ಕೆ ಕೂಡ ವಿಸ್ತರಣೆ ಮಾಡ್ತಾ ಇದ್ದೀವಿ. ತಿರುಪತಿ, ವಿಜಯವಾಡ, ಚಿತ್ತೂರು ಈ ಕಡೆ ಎಲ್ಲ ಆಂಧ್ರಾಗೆಲ್ಲನೂ ನಾವು ವಿಸ್ತರಣೆ ಮಾಡ್ತಾ ಇದ್ದೀವಿ. ನಿಜವಾಗೂ ನಮಗೆ ಒಳ್ಳೆ ಭವಿಷ್ಯ ಇದೆ. ನಮ್ಮ ರೈತರ ಸಂಸ್ಥೆ ಏನು ನಡೆಸ್ತಾ ಇದ್ದೀವಿ, ಒಳ್ಳೆ ಭವಿಷ್ಯ ಇದೆ. ನಾವು ಕನ್ವರ್ಷನ್ಗೆ ಹೋಗೋದನ್ನ ನಾವು ಹೆಚ್ಚುವರಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀವಿ. ಉತ್ಪಾದನೆ ಮಾಡೋದನ್ನ ಪೌಡ್ರಾಗಿ ಕನ್ವರ್ಟ್ ಮಾಡೋದು ಲಾಸು ಅಂತಲೇ ಹೇಳಿ ಹೆಚ್ಚು ಮಾರ್ಕೆಟಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರುಗಳು, ಆಡಳಿತ ಮಂಡಳಿ ಕೂಡ ಹೆಚ್ಚಿನ ಆದ್ಯತೆ ಮಾರ್ಕೆಟಿಂಗ್ಗೆ ಕೊಡ್ತಾ ಇದ್ದೀವಿ. ಇದೇ ಥರ ಆಂಧ್ರಕ್ಕೆ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಈ ಏನು ರಿಟೇಲ್ದಾರರು ಇವಾಗ ನಾವು ಏನು ಕನ್ಸೆಷನರ್ದಾರನ್ನ ಅಪಾಯಿಂಟ್ ಮಾಡಿದ್ದೀವಿ ಪಾರ್ಲರ್ಗಳ ಮುಖಾಂತರ, ಇವ್ರು ನಾನು ನಂದಿನಿ ಹಾಲನ್ನೇ ಮಾರಾಟ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟು. ಖಾಸಗಿ ಡೈರಿಗಳು ಬರ್ತದೆ ಅವರು 2-4 ರೂಪಾಯಿ 5 ರೂಪಾಯಿ ಅಂತ ಅಮಿಷ ಒಡ್ತಾರೆ. ಅಲ್ಲ, ಮಾರಂಗೆ ಇಲ್ಲ ಕಡ್ಡಾಯವಾಗಿ. ಆದರೂ ಕೂಡ ಅವ್ರಿಗೆ ಮುನ್ನೆಚ್ಚರಿಕೆಯಿಂದ ನಾನು ವೈಯಕ್ತಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಹೆಚ್ಚು ನಮ್ಮ ನಂದಿನಿ ಹಾಲು ಮತ್ತು ಉತ್ಪನ್ನಗಳನ್ನು ಮಾರಾಟ ಮಾಡಲಿ ಅಂತ ಹೇಳ್ತಾ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಆಡಳಿತ ಮಂಡಳಿ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜಿಲ್ಲೆಯಲ್ಲಿ 80 ಪಾರ್ಲರ್ಗಳಿದ್ದಾವೆ ನಮ್ಮದು. 120 ಫ್ರಾಂಚೈಸಿ ಔಟ್ಲೆಟ್ಗಳಿದ್ದಾವೆ ನಮ್ಮದು. 350 ಏಜೆನ್ಸಿಗಳಿದ್ದಾವೆ ನಮ್ಮದು. ಕೋಲಾರ ಜಿಲ್ಲೆಯಲ್ಲಿ ನಾವು ಒಂದು 55,000 ಲೀಟರ್ ಹಾಲು ಮಾರಾಟ ಮಾಡ್ತಾ ಇದ್ದೀವಿ. 30,000 kg ಮೊಸರು ಮಾರಾಟ ಮಾಡ್ತೀವಿ. ಒಟ್ಟಾರೆ ಒಕ್ಕೂಟದಿಂದ ಬೆಂಗಳೂರು ಮಾರ್ಕೆಟು ಮತ್ತು ಕೋಲಾರ ಸೇರಿ 3,75,000 ನೆನ್ನೆ ರೆಕಾರ್ಡೆಡ್ ಸೇಲು 85,000 ಲೀಟರ್ ಹಾಲು ಮಾರಾಟ ಮಾಡ್ತಾ ಇದೀವಿ. 1,35,000 ಮೊಸರು ಮಾರಾಟ ಮಾಡ್ತಾ ಇದೀವಿ ನಾವು. ಆಮೇಲೆ ಅದ್ರ ಜೊತೆಗೆ ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದೀವಿ. ಏನು ಮೈಸೂರು ಪಾಕ್ ಇರ್ಬೋದು, ಪೇಡ ಇರ್ಬೋದು, ಚೀಸ್ ಇರ್ಬೋದು, ತುಪ್ಪ ಇರ್ಬೋದು. ಇದು ನಮ್ಮದು 30-40% ಲಾಸ್ಟ್ ಇಯರ್ ಮಾರಾಟಕ್ಕೂ ಈ ವರ್ಷದ ಮಾರಾಟಕ್ಕೆ ನಾವು ಪರಿಗಣಿಸಿದಾಗ 30-40% ನಾವು ಜಾಸ್ತಿ ಮಾರಾಟ ಮಾಡ್ತಾ ಇದ್ವಿ. ಗುಡ್ ಲೈಫ್ ಹಾಲು ಕೇಳಿದಿರಲ್ಲ, ಆ ಜೀವಿತಾವಧಿ ಸುಮಾರು ಒಂದು 6 ತಿಂಗಳಿಂದ 8 ತಿಂಗಳ ತನಕ ಜೀವಿತಾವಧಿ ಇರುತ್ತದೆ ನಮ್ದು ಗುಡ್ ಲೈಫ್ ಹಾಲು. ಅದು ಕೂಡ ನಾವು 1,80,000 ಸರಾಸರಿ ಲೀಟ್ರು ಪ್ರತಿ ದಿವಸ ನಾವು ಮಾರಾಟ ಮಾಡ್ತಾ ಇದೀವಿ. ಇಲ್ಲಿಂದ ನಾವು ರೈತರು ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡಿದಂಥ ಹಾಲು ನಾವು ಭಾರತದ ಸೇನೆ ಗಡಿ ಭಾಗದಲ್ಲಿ ಇರ್ತಾರಲ್ಲ ಭಾರತದ ಸೇನೆ ಅಲ್ಲಿ ಕೂಡ ಕಳಿಸ್ತಾ ಇದೀವಿ. ಸಿಂಗಪುರ, ಮಲೇಷ್ಯಾ ಕೂಡ ಈ ಗುಡ್ ಲೈಫ್ ಹಾಲನ್ನು ಕೂಡ ನಾವು ಮಾರಾಟ ಮಾಡ್ತಾ ಇದೀವಿ ಅಂತ ಹೆಗ್ಗಳಿಕೆ ಅಂತ ನಮ್ಮ ರೈತರ ಪರವಾಗಿ, ನಮ್ಮ ಒಕ್ಕೂಟದ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಇವಾಗ ನಮ್ದು ಉದ್ದೇಶ ಏನಂತಂದ್ರೆ ಬೆಂಗಳೂರು ಮಾರ್ಕೆಟಲ್ಲಿ ಕಿಲೋಮೀಟರ್ಗೆ ಒಂದೊಂದು ಪಾರ್ಲರ್ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ನಾವು ಫ್ರಾಂಚೈಸಿ ಪಾರ್ಲರ್ಗಳು ಮಾಡ್ತಾ ಇದೀವಿ. ನಮ್ದು ಉತ್ಪನ್ನಗಳು, ನಂದಿನಿ ಉತ್ಪನ್ನಗಳು 160 ಮಾದರಿ ಮೇಲ್ಪಟ್ಟು ಇದೆ ನಮ್ದು. ಅಷ್ಟು ವೆರೈಟಿಗಳಿದ್ದಾವೆ. 160 ಮೇಲ್ಪಟ್ಟು ಏನು ಮೈಸೂರು ಪಾಕ್ ಇರ್ಬೋದು, ಪೇಡ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಬಾದಾಮ್ ಬರ್ಫಿ, ಫ್ಲೇವರ್ಡ್ ಮಿಲ್ಕು, ಈ ಥರ ವಿವಿಧ ಡಿಫ್ರೆಂಟ್ ವೆರೈಟೀಸ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ. ಆಮೇಲೆ ಇನ್ನೊಂದು ಐಸ್ ಕ್ರೀಮ್ ಇದೆಯಲ್ಲ ನಮ್ಮದು, ಒಂದು ಪದಾರ್ಥ ಐಸ್ ಕ್ರೀಮಲ್ಲಿ 160 ವೆರೈಟಿ ಆ್ಯಂಡ್ ಪ್ಯಾಕ್ ಸೈಜ್ ಮೇಲ್ಪಟ್ಟಿದೆ ನಮ್ಮ ನಂದಿನಿ ಐಸ್ ಕ್ರೀಮ್.